ಶಿರಾ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್ 2026-27ನೇ ಸಾಲಿನ ಅಂದಾಜು ಆಯವ್ಯಯ 1,82,50,000 ರೂಪಾಯಿಗಳ ಉಳಿತಾಯ ಆಯವ್ಯಯವನ್ನ ಸದಸ್ಯರ ಅನುಮೋದನೆಗಾಗಿ ಮಂಡಿಸಿದರು. ಶಿರಾ ನಗರವನ್ನ ಒಂದು ಸುಂದರ ನಗರವನ್ನಾಗಿ ಮಾಡಬೇಕೆಂಬ ಆಶಯ ಹೊಂದಿದ್ದು, ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸುವ ಮೂಲಕ ಸ್ವಚ್ಛ ನಗರವನ್ನಾಗಿ ಮಾಡುತ್ತೇನೆ. ನಗರದ ಐತಿಹಾಸಿಕ ಜಾಜಮ್ಮನ ಕಟ್ಟೆಯನ್ನ ಶಿರಾ ನಗರಸಭೆ ಹಾಗೂ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಶಿರಾ ನಗರ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ ಸಂಪೂರ್ಣ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುವುದು. ಶಿರಾ ನಗರಕ್ಕೆ ನೀರುಣಿಸುವ ದೊಡ್ಡ ಕೆರೆಯನ್ನ ಅಭಿವೃದ್ಧಿಪಡಿಸಲಾಗುವುದು. ನಗರದ ಮುಖ್ಯ ರಸ್ತೆಗಳಲ್ಲಿ ಹಳೆಯ ವಿದ್ಯುತ್ ದೀಪಗಳನ್ನು ತೆಗೆದು ಹೊಸ ವಿದ್ಯುತ್ ದೀಪಗಳನ್ನು ಅಳವಡಿಕೆ ಮಾಡಲಾಗುವುದು. ನಾಗರಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಯೋಗ ಮಂದಿರ ನಿರ್ಮಾಣ, ನಗರದ ಉದ್ಯಾನವನಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗುವುದು. ಚಾಲನೆ ಪರವಾನಗಿ ಪಡೆಯದ ನಾಗರಿಕರಿಗೆ ಚಲನಾ ಪರವಾನಗಿಯನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ನಗರಸಭೆಗೆ ವಿವಿಧ ಮೂಲಗಳಿಂದ 54 ಕೋಟಿ ರೂಪಾಯಿ 50,000 ರೂಪಾಯಿಗಳ ಒಟ್ಟು ಆದಾಯ ನಿರೀಕ್ಷಿಸಲಾಗಿದೆ ಹಾಗೂ ನಿರೀಕ್ಷಿಸಲಾದ ಒಟ್ಟು ಪಾವತಿಗಳು 52 ಕೋಟಿ 18 ಲಕ್ಷ ರೂಪಾಯಿಗಳು. ನಗರಸಭೆಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಈ ಬಾರಿ 1,82,50,000 ರೂಪಾಯಿಗಳ ಉಳಿತಾಯದ ಬಜೆಟ್ ಮಂಡಿಸಲಾಗಿದೆ ಎಂದು ತಿಳಿಸಿದರು. 2026-27 ಸಾಲಿನ ಮಂಡಿಸಲಾದ ರೂಪಾಯಿ 1,82,50,000 ಉಳಿತಾಯ ಆಯವ್ಯಯ ಮಾನ್ಯ ಸರ್ವ ಸದಸ್ಯರ ಸಹಕಾರ ಹಾಗೂ ಅನುಮೋದನೆಗೆ ನೀಡಲು ಕೋರುತ್ತೇನೆ. ಆದರೆ ಈ ಕ್ಯಾಮೆರಾ ಬಜೆಟ್ ಮಾಡ್ತೀವಿ. ಆದ್ರೆ ನಾವು ಸದಸ್ಯರಾದಾಗ ಬಜೆಟ್ ಅಲ್ಲಿ 30 ಲಕ್ಷ ನಾವು ಸಿಸಿ ಕ್ಯಾಮೆರಾಗಳಿಗೆ ಅಂತ ತೆಗೆದಿಟ್ಟಿದ್ವಿ. ಅದು ಏನಾಯ್ತು? ಇವತ್ತಿನವರೆಗೂ ಒಂದು ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ. ಎಲ್ಲೂ ಎಲ್ಲಿ ನಡೀತಾ ಇದೆ ಅಷ್ಟೇ. ಎಲ್ಲಿ ಮಾಡ್ತಾ ಇದ್ದಾರೆ? ಎಲ್ಲಿ ಮಾಡ್ತಾ ಇದ್ದಾರೆ? ಟೌನ್ ಅಲ್ಲಿ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಬೆಂಡಿಂಗ್ ಹಾಕಿದ್ದಾರೆ. ಬೆಂಡಿಂಗ್ ಹಾಕಿ ಪೋಲ್ ನಿಲ್ಲಿಸ್ತಾ ಇದ್ದಾರೆ. ಇವತ್ತು ಕೆಲಸ ನಡೀತಾ ಇದೆ. ಎಲ್ಲಿ ಕಂದಾಯ ಕರೆಕ್ಟ್ ಆಗಿ ಬರಲ್ವಾ ಅಲ್ಲಿ ಕೆಲಸ ಮಾಡ್ಸೋದು ಬೇಡ. ತಾಯಿ ಒಂದು ಮರ ಅಂತ ಹೇಳಿ ಕರ್ನಾಟಕ ಸರ್ಕಾರ ಅದನ್ನ ಒಂದು ಆಯೋಜನೆಗೊಳಿಸಿತ್ತು. ಲಾಸ್ಟ್ ಟೈಮ್ ಏನು ಪರಿಸರ ದಿನಾಚರಣೆಗೆ ಯಾಕೆ ನಗರಸಭೆಯಿಂದ ಮಾಡಲಿಲ್ಲ? ಈಗ ಏನೇನು ಪಾರ್ಕ್ಗಳಿದೆ ಅವ್ರದ್ದೊಂದು ಮುಖ್ಯವಾದ ಪಾರ್ಕ್ ಇದೆ. 22 ಪಾರ್ಕ್ ಎಲ್ಲ ನಮ್ಮ ಜವಾಬ್ದಾರಿ ನಾವು ಮಾಡೋಣ. ಬಟ್ ಸರ್ಕಾರ ಆದೇಶ ಕೊಟ್ಟರು ನಾವ್ ಯಾಕೆ ಮಾಡಲಿಲ್ಲ ಅಂತ. ಬಟ್ ಆ ತಾವರಿಂದ ಜನಕ್ಕೆ ಅನಾಹುತ ಆಗದಂತೆ ಗ್ಯಾರಂಟಿ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಜನಕ್ಕೆ ಅಲ್ಲಿಂದ ಕೊಡ್ತಾರೆ. ನಮ್ಮ ಒಪ್ಪಿಗೆ ಜನಕ್ಕೆ ನಾವಿದೆಲ್ಲ ನಗರಸಭೆ ನಡೆಸ್ತಾ ಇರೋದೇ ಜನಕ್ಕೆ ಹಿತಕ್ಕೋಸ್ಕರ. ಹೌದು. ನಮ್ಮ ಜನಕ್ಕೆ ಏನಾದ್ರು ಆದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ನಾವು ಸುಮ್ಮನಿರಲ್ಲ ಅಷ್ಟೇ. ಯಾಕಂದ್ರೆ ಪಬ್ಲಿಕ್ಗೆ ಬೇಕೇ ಬೇಕು. ಪಬ್ಲಿಕ್ಗೆ ಸರ್ ನಾವು ಅವ್ರಿಗೆ ಅನಾಹುತ ಆಗೋ ತರ ನಾವು ಯಾವುದೇ ಒಂದು ಗೈಡ್ಲೈನ್ ಇದೆ. ಸರ್ಕಾರ ಗೈಡ್ಲೈನ್ ಇದೆ. ಸರ್ಕಾರ ಏನ್ ಹೇಳಿದ್ರೆ ಯಾವುದೇ ಒಂದು ನೀವು ಮಾಡಿದ್ರೆ ಅದರಿಂದ ಪಬ್ಲಿಕ್ ಏನು ಎಫೆಕ್ಟ್ ಆಗಬಾರ್ದು. ಅದೊಂದು ಇನ್ನೊಂದು 2 ಕೋಟಿ ನಿರೀಕ್ಷೆ ಮಾಡೋಣ. ಅದು ಆಲ್ರೆಡಿ ಈಗ ಟೆಂಡರ್ಗೆ ಪ್ರೊಸೆಸ್ ಆಗಿದೆ. ಅದು ಹೋದ ವರ್ಷನೇ ಮಾಡಿಸಿದ್ವಾಗ ಅದಕ್ಕೆ ಈ ಸರಿ ತಂದಿಲ್ಲ. ಜಾಗ ಇದೆಯಲ್ಲ
ಯಾವ ವಾರ್ಡಿನಲ್ಲೂ ಸ್ವಚ್ಛತೆ ಕಡೆ ಗಮನ ಹರಿಸುತ್ತಿಲ್ಲ, ನಗರ ಸ್ವಚ್ಛವಾಗಿಲ್ಲ ಎಂದು ನಗರಸಭೆ ಸದಸ್ಯರಾದ ರಂಗರಾಜು ಸಭೆಯಲ್ಲಿ ಹೇಳಿದಾಗ ಎಲ್ಲಾ ಸದಸ್ಯರು ಅದಕ್ಕೆ ಒಕ್ಕೊರಲಿನಿಂದ ಧ್ವನಿಗೂಡಿಸಿದರು. ಎಲ್ಲಾ ಕಡೆ ಸ್ವಚ್ಛತೆ ಕಾರ್ಯ ನಡೆಯುತ್ತಿದೆ ಎಂದು ಅಧ್ಯಕ್ಷರು ತಮ್ಮ ಕಾರ್ಯವನ್ನ ಸಮರ್ಥಿಸಿಕೊಂಡರು. ಸ್ವಚ್ಛತೆ ಮಾಡ್ತಾ ಇದೀವಿ. ನಮ್ಮ ಇವಾಗ ನಾವು ಗೆದ್ದಾಗಿದ್ದ ಸುಮಾರು ಇದ್ದಿದ್ದು ಏನು ಹೊರ ಮೆನ್ ಏನಿದ್ದಾರೆ ಅದರಲ್ಲೂ ಸುಮಾರು ಜನ ಏನಾಗಿದ್ದಾರೆ, ಡೆತ್ ಆಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಸೊ ಅವರು ಕೆಲಸಗಳು ನಮ್ಗೆ ಏನಾಗ್ತಾ ಬರ್ತಾ ಇದೆ ಅಂದ್ರೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ನಿಮಗೆ ರಿಕ್ವೈರ್ಮೆಂಟ್ ಫಿಲ್ ಮಾಡೋದಕ್ಕೆ ಇಷ್ಟು ವರ್ಷ ಬೇಕಾ, 4 ವರ್ಷ ಬೇಕಾ? ಈಗ 13 ಜನ ತಗೊಂಡಿದೀವಿ, ಅದ್ರ ಜೊತೆಗೆ ಈ ಕಮ್ಯುನಿಟಿ ಮೊಬೈಲೈಸೇಷನ್ ತಗೊಂಡಿದೀವಿ. ಆಯ್ತಾ, ಸ್ವಚ್ಛತೆ ಮಾಡೋಣ, ಅದು ಪ್ರತಿದಿನದ ಕೆಲಸ. ಸ್ವಚ್ಛತೆ ಬರೀ ನಗರಸಭೆಯವರು ಮಾಡ್ಬೇಕು, ಆಮೇಲೆ ನಮ್ಮ ಪಬ್ಲಿಕ್ ಅಂತ ಅವರು ಸ್ವಲ್ಪ ಅವೇರ್ನೆಸ್ ಬಂದ್ರೆ ಇನ್ನೂ ಕ್ಲೀನ್ ಆಗಿರುತ್ತೆ. ನಮ್ಮ ಸಿರಾ ಮಾಡ್ಬೇಕು, ನಗರಸಭೆಯಿಂದ ಏನ್ ಕೆಲಸ ಮಾಡ್ಬೇಕು ಅದು ನಗರಸಭೆಯವರು ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡ್ಬೇಕು ನಗರಸಭೆಯವರು. ನಗರಸಭೆ ಸದಸ್ಯರಾದ ಅಜಯ್ ಕುಮಾರ್ ಮಾತನಾಡಿ, ನಗರಸಭೆಗೆ ನಿರೀಕ್ಷಿಸಲಾದ ಅಂದಾಜು ಸ್ವೀಕೃತಿಯಲ್ಲಿ ಆಸ್ತಿ ತೆರಿಗೆಯನ್ನ 7 ಕೋಟಿಗಿಂತ ಹೆಚ್ಚಿಗೆ ಸಂಗ್ರಹಿಸಿಡಬೇಕೆಂದು ಸಲಹೆ ನೀಡಿದರು. ಬಜೆಟ್ನ ಪೂರ್ವಭಾವಿ ಸಭೆಯಲ್ಲಿ ಮಂಡಿಸಬೇಕಾದ ಹಲವು ವಿಷಯಗಳನ್ನು ಸದಸ್ಯರು ಬಜೆಟ್ ಅನುಮೋದನೆ ಸಮಯದಲ್ಲಿ ಕೇಳಿದ್ದು ಚರ್ಚಾಸ್ಪದವಾಗಿತ್ತು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್, ಆಯುಕ್ತರಾದ ಆರ್ ರುದ್ರೇಶ್, ಲೇಖಿಗರಾದ ತೇಜಸ್ವಿನಿ ಎನ್, ನಗರಸಭೆ ಸದಸ್ಯರುಗಳು ಹಾಗೂ ನಗರಸಭೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಹಾಗಾಗಿ ನೀವು ಅದನ್ನ ತುಂಬಾ ಮುತುವರ್ಜಿಯಿಂದ ತಗೊಂಡು ಇವತ್ತು ನಮ್ಮ ದೆಹಲಿಯ ವಿಶೇಷ ಪ್ರತಿನಿಧಿಗಳು ನಮ್ಮ ಜನಪ್ರಿಯ ಶಾಸಕರನ್ನ ಹೋಗಿದ್ದಾರೆ. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಹಾಗಾಗಿ ಅವ್ರ ಮಾತು ನಡೆಯುತ್ತೆ. ಸರ್ಕಾರಕ್ಕೊಂದು ಪ್ರಸ್ತಾವನೆ ಹೋದ್ರೆ, ಯಾಕಂದ್ರೆ ಹಳೆದೇ ಇರೋದ್ರಿಂದ ಹೊಸದನ್ನ ಮಾಡಲಿ ಅನ್ನೋ ಒಂದು ಉದ್ದೇಶ. ಯಾವುದೇ ರೀತಿ ಸರ್ಕಾರ ಮತ್ತೆ ಯಾರಿಗೆ ಮೇಲ್ಮಾನಿ ಪಡಿಸೋದಕ್ಕೋಸ್ಕರ ಮಾತಾಡ್ತಾ ಇಲ್ಲ, ಊರಿನ ಅಭಿವೃದ್ಧಿ ದೃಷ್ಟಿಯಿಂದ ಮಾತಾಡ್ತಾ ಇರೋದು. ಹಾಗಾಗಿ ಅದನ್ನೊಂದು ಮಾಡಬೇಕು. ಈ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧವನ್ನಾಗಿ ಮಾಡಿ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕಾಗಿ ಕೋರುತ್ತಾ, ಮತ್ತು ಈ ನಗರವನ್ನು ಸುಂದರೀಕರಿಸಲು ಹಲವಾರು ಬಸ್ ತಂಗುದಾಣಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಈ ನಗರದಲ್ಲಿರುವಂತಹ ರುದ್ರಭೂಮಿಗಳು ಮತ್ತು ಮಸೂದಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಹಲವಾರು ಮೀಟಿಂಗ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ ಮತ್ತು ಒಂದು ಮುಕ್ತಿರಥ ಅತ್ಯಂತ ಅವಶ್ಯಕತೆ ಇದೆ. ಬೆಳೆಯುತ್ತಿರುವ ನಗರವಾಗಿರುವುದರಿಂದ ಜನಸಂಖ್ಯೆಯು ಜಾಸ್ತಿ ಇದೆ. ಇಂಥ ಒಂದು ನಗರಸಭೆಗೆ ಮುಕ್ತಿರಥ ಮತ್ತು ಇದು ಜನಸಂಖ್ಯೆಗೆ ಅನುಗುಣವಾಗಿ ಪಾರ್ಕುಗಳು ಮತ್ತು ಸಿಎ ಸೈಟ್ಗಳಲ್ಲಿ ಮೂಲ ಸೌಕರ್ಯಗಳು ಅಭಿವೃದ್ಧಿಪಡಿಸುವಂತಹ ಕಚೇರಿಗಳು